ನಮಸ್ಕಾರ ಫ್ರೆಂಡ್ಸ್, ನಮ್ಮ ಕನಸು ವಿತ್ ತನ್ವಿಜ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಿಮಗೆ ಜಿಕೆ, ಹಿಸ್ಟ್ರಿ, ಪೊಲಿಟಿ, ಕರೆಂಟ್ ಅಫೇರ್ಸ್ ಎಲ್ಲ ವಿಷಯಗಳನ್ನು ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ಕ್ವಿಜ್ ಮುಖಾಂತರ ತಿಳಿಸುತ್ತೇವೆ. ಎಸ್ಎಸ್ಸಿ, ಜಿಡಿ, ಎಸ್ಎಸ್ಸಿ, ಆರ್ಆರ್ಬಿ, ಕೆಪಿಎಸ್ಸಿ, ಕೆಎಎಸ್, ಯುಪಿಎಸ್ಸಿ ಹಾಗೂ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ತುಂಬಾ ಉಪಯುಕ್ತ. ಆದ್ದರಿಂದ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ತನ್ನ ಗಂಡನ ಮರಣದ ನಂತರ ವಾಕಾಟಕ ಸಾಮ್ರಾಜ್ಯದ ಆಡಳಿತವನ್ನು ಯಶಸ್ವಿಯಾಗಿ ಮುನ್ನಡೆಸಿ ಎರಡನೇ ಚಂದ್ರಗುಪ್ತನ ಪ್ರಸಿದ್ಧ ರಾಜಕುಮಾರಿ ಯಾರು? ನೋಡ್ರಿ, ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ, ಕಮೆಂಟ್ ನಲ್ಲೂ ತಿಳಿಸಿ. ನೋಡ್ರಿ, ಪ್ರಭಾವತಿ ಗುಪ್ತ ಆನ್ಸರ್ ಆಗುತ್ತಾ? ನೋಡ್ರಿ, ಪ್ರಭಾವತಿ ಗುಪ್ತ ಅವರು ಚಂದ್ರಗುಪ್ತ ವಿಕ್ರಮಾದಿತ್ಯ ಅವರ ಪುತ್ರಿ. ಅವರು ವಾಕಾಟಕ ಸಾಮ್ರಾಜ್ಯದ ರಾಜ ರುದ್ರಸೇನ ಅವರನ್ನು ವಿವಾಹ ಮಾಡಿಕೊಂಡಿದ್ದರು. ರುದ್ರಸೇನ ಮರಣವಾದ ನಂತರ ಪ್ರಭಾವತಿ ಗುಪ್ತ ಅವರು ತಮ್ಮ ಮಕ್ಕಳ ಪರವಾಗಿ ರಾಜ್ಯವನ್ನು ಆಡಳಿತ ನಡೆಸಿದರು. ನೆಕ್ಸ್ಟ್ ಕ್ವಶನ್. ಪಾಶ್ಚಾತ್ಯ ಇತಿಹಾಸ ಲೇಖನಶಾಸ್ತ್ರದಲ್ಲಿ ನಾಗರಿಕತೆಗಳು ಮನುಷ್ಯನಂತೆಯೇ ಹುಟ್ಟು, ಯೌವನ, ಮುಪ್ಪು ಮತ್ತು ಸಾವನ್ನು ಹೊಂದುತ್ತವೆ ಎಂದು ಪ್ರತಿಪಾದಿಸಿ 1918ರಲ್ಲಿ ದಿ ಡಿಕ್ಲೈನ್ ಆಫ್ ದಿ ವೆಸ್ಟ್ ಎಂಬ ಪ್ರಸಿದ್ಧ ಗ್ರಂಥ ರಚಿಸಿದ ಜರ್ಮನ್ ತತ್ವಜ್ಞಾನಿ ಯಾರು? ನೋಡಿ ಫ್ರೆಂಡ್ಸ್, ಆನ್ಸರ್ ಮಾಡಿ ಫ್ರೆಂಡ್ಸ್. ಆನ್ಸರ್ ಬಿ ಆಗುತ್ತೆ ಫ್ರೆಂಡ್ಸ್, ಒಸ್ವಾಲ್ಡ್ ಸ್ಪೆಂಗ್ಲರ್ ಅಂತ ಆಗುತ್ತೆ ಆನ್ಸರ್. ನೋಡಿ, ಸ್ಪೆಂಗ್ಲರ್ ಹೇಳಿದ್ದು ಪ್ರತಿ ನಾಗರಿಕತೆ ಒಂದು ಜೀವಂತ ಜೀವಿ ತರ. ಅವರು ವೆಸ್ಟರ್ನ್ ಸಿವಿಲೈಸೇಷನ್ ಪಾಶ್ಚಾತ್ಯ ನಾಗರಿಕತೆ ಅಂತಾರ, ಈಗ ಡಿಕ್ಲೈನ್ ಸ್ಟೇಜ್ ನಲ್ಲಿ ಇದೆ ಅಂತ ಹೇಳಿದರು. ನೆಕ್ಸ್ಟ್ ಕ್ವಶನ್. ಕಲ್ಕತ್ತಾದಲ್ಲಿ ಭಾರತೀಯ ರಾಷ್ಟ್ರೀಯ ಸಂಘವನ್ನು ಈ ಕೆಳಗಿನ ಯಾರು ರಚಿಸಿದರು? ನೋಡ್ರಿ, ಆನ್ಸರ್ ಸುರೇಂದ್ರನಾಥ್ ಬ್ಯಾನರ್ಜಿ ಆಗುತ್ತಾ? ಸುರೇಂದ್ರನಾಥ್ ಬ್ಯಾನರ್ಜಿ ಅವರು 1876ರಲ್ಲಿ ಕಲ್ಕತ್ತಾದಲ್ಲಿ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಅನ್ನು ಸ್ಥಾಪಿಸಿದರು. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಭಾರತದ ಮೊದಲ ರಾಜಕೀಯ ಸಂಘಟನೆಗಳಲ್ಲಿ ಒಂದಾಗಿದೆ. ನಂತರ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಮರ್ಜ್ ಆಯಿತು. ನೆಕ್ಸ್ಟ್ ಕ್ವಶನ್. ಸೂರ್ಯನ ಬೆಳಕನ್ನು ಕೇಂದ್ರೀಕರಿಸಲು ಮತ್ತು ಹೆಚ್ಚಿನ ಶಾಖವನ್ನು ಉತ್ಪಾದಿಸಲು ಸೌರ ಕುಲುಮೆಗಳಲ್ಲಿ ಯಾವ ದರ್ಪಣವನ್ನು ಬಳಸುತ್ತಾರೆ? ನೋಡ್ರಿ, ಪಿನ ದರ್ಪಣವನ್ನು ಬಳಸುತ್ತಾರೆ. ಸೂರ್ಯನ ಬೆಳಕಿನ ಕಿರಣಗಳನ್ನು ಒಂದು ಬಿಂದುವಿಗೆ ಕೇಂದ್ರೀಕರಿಸುತ್ತದೆ. ಈ ಕೇಂದ್ರೀಕರಣದಿಂದ ಹೆಚ್ಚು ಶಾಖ ಹೀಟ್ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಸೌರ ಕುಲುಮೆಗಳಲ್ಲಿ ಇದನ್ನೇ ಬಳಸುತ್ತಾರೆ. ಮುಂದಿನ ಪ್ರಶ್ನೆ. ಸುದ್ದಿಯಲ್ಲಿದ್ದ ಸಾಗರ್ ಕವಚ್ ಅಭ್ಯಾಸವು ಯಾವುದಕ್ಕೆ ಸಂಬಂಧಿಸಿದೆ? ನೋಡ್ರಿ, ಕರಾವಳಿ ರಕ್ಷಣೆಗೆ ಸಂಬಂಧಿಸಿದೆ. ನೋಡ್ರಿ, ಸಾಗರ್ ಕವಚ್ ಭಾರತದ ಕರಾವಳಿ ಭದ್ರತಾ ಅಭ್ಯಾಸ ಆಗಿದೆ. ಇದರ ಮುಖ್ಯ ಉದ್ದೇಶ ಸಮುದ್ರ ಮಾರ್ಗದಿಂದ ಬರುವ ಉಗ್ರವಾದ ತಡೆಯುವುದು, ಕಳ್ಳ ಸಾಗಣೆ ಮತ್ತು ಅಕ್ರಮ ಚಟುವಟಿಕೆಗಳನ್ನು ತಡೆಯುವುದು, ಕರಾವಳಿ ಭದ್ರತೆಯನ್ನು ಬಲಪಡಿಸುವುದು. ಮುಂದಿನ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಗ್ರೀನ್ ಹೈಡ್ರೋಜನ್ ಹಬ್ ಸ್ಥಾಪಿಸಲು ಕೇಂದ್ರ ಅನುಮೋದನೆ ನೀಡಿದೆ? ನೋಡ್ರಿ, ಸಿ ಗುಜರಾತ್ ಆನ್ಸರ್ ಆಗುತ್ತೆ. ಗ್ರೀನ್ ಹೈಡ್ರೋಜನ್ ಹಬ್ ಎಂದ್ರೆ ನವೀಕರಿಸಬಹುದಾದ ಶಕ್ತಿ, ಹಸಿರು ಹೈಡ್ರೋಜನ್ ಉತ್ಪಾದನೆ ಮಾಡುವ ಕೇಂದ್ರ ಅಂತ ಕರೀಬಹುದು. ಭಾರತದಲ್ಲಿ ಮೊದಲಿಗೆ ಈ ಹಬ್ ಸ್ಥಾಪನೆಗೆ ಗುಜರಾತ್ ರಾಜ್ಯಕ್ಕೆ ಅನುಮೋದನೆ ನೀಡಲಾಗಿದೆ. ಮುಂದಿನ ಪ್ರಶ್ನೆ. 2026ರ ವಿಶ್ವ ಜಲ ದಿನದ ವರ್ಲ್ಡ್ ವಾಟರ್ ಡೇ ಅಂಗವಾಗಿ ಕೇಂದ್ರ ಸರ್ಕಾರ ಘೋಷಿಸಿದ ಅಭಿಯಾನ ಯಾವುದು? ನೋಡ್ರಿ ಪ್ರಶ್ನೆ, ಆನ್ಸರ್ ಜಲಶಕ್ತಿ ಅಭಿಯಾನ. ವರ್ಲ್ಡ್ ವಾಟರ್ ಡೇ ಮಾರ್ಚ್ 22 ಅಂಗವಾಗಿ ಕೇಂದ್ರ ಸರ್ಕಾರ ಈ ಅಭಿಯಾನ ಘೋಷಿಸಿದೆ. ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೈನ್ 2026. ಇದರ ಉದ್ದೇಶ ಮಳೆನೀರನ್ನು ಸಂಗ್ರಹಿಸುವುದು, ನೀರಿನ ಕೊರತೆ ತಡೆಯುವುದು, ಭೂಗರ್ಭ ಜಲ ಮಟ್ಟ ಹೆಚ್ಚಿಸುವುದು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಮೆಲನೋಮ್ ಯಾವ ರೀತಿಯ ಕಾಯಿಲೆ? ನೋಡಿ, ಚರ್ಮದ ಕ್ಯಾನ್ಸರ್ ಕಾಯಿಲೆ. ಮೆಲನೋಮಾ ಇದು ಒಂದು ಗಂಭೀರವಾದ ಚರ್ಮದ ಕ್ಯಾನ್ಸರ್ ಆಗಿದೆ. ಇದು ಮುಖ್ಯವಾಗಿ ಚರ್ಮದಲ್ಲಿರುವ ಮೆಲನಿನ್ ಉತ್ಪಾದಿಸುವ ಕೋಶಗಳಲ್ಲಿ ಉಂಟಾಗುತ್ತದೆ.
ಇದು ಯಾಕೆ ಬರುತ್ತದೆ ಅಂದ್ರೆ ಹೆಚ್ಚು ಸೂರ್ಯನ ಯುವಿ ಕಿರಣಗಳು ಚರ್ಮದ ಮೇಲೆ ಹಾನಿ ಉಂಟು ಮಾಡುತ್ತದೆ.